ಎಸ್ ಇದೀಗ ಅದೇ ರೀತಿಯಾಗಿ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾದಂತಹ ಕುಮಾರ್ ಸರ್ ವೆಲ್ಕಮ್. ನಮಸ್ಕಾರ. ಇದೀಗ ಅದೇ ರೀತಿ ಮಾತನಾಡ್ತಾ ಇದ್ವಿ ಶರತ್ ಸರ್, ಈಗ ಅಂದ್ರೆ ಈಗ ತಿಮ್ಮಾಪುರ ಅವರ ತಲೆದಂಡ ಆಗ್ಬೇಕು ಅನ್ನುವಂಥದ್ದು ಬಿಜೆಪಿಯ ಪಟ್ಟು. ಸೊ ಇದ್ರ ಬಗ್ಗೆ ಅಂದ್ರೆ ಯಾವ ರೀತಿ ಈಗಾಗಲೇ ಅಬಕಾರಿ ಹಗರಣದಲ್ಲಿ ಇವರ ಹೆಸರು ಕೇಳಿ ಬಂದಿದೆ, ಹೀಗಾಗಿ ಇಷ್ಟು ಅಂದ್ರೆ ಒಂದು ಅಮೌಂಟ್ ಒಂದು ಲೆಕ್ಕವನ್ನ ಹೇಳಿದ್ದಾರೆ ಈಗಾಗಲೇ ಆರ್ ಅಶೋಕ್ ಅವರು. ಸೊ ಇದು ನಿಜಾನಾ ಅಥವಾ ಹೇಗೆ ಇದ್ರ ತಲೆದಂಡ ಆಗ್ಲೇಬೇಕಾ ಹೆಂಗೆ ಅಂತ ನೋಡಿ, ಈಗಾಗಲೇ ನಿನ್ನೆಯಿಂದ ಏನು ವಿರೋಧ ಪಕ್ಷ ನಾಯಕರಾಗಿರ್ಬೋದು, ಆಮೇಲೆ ಏನು ರಾಜ್ಯಾಧ್ಯಕ್ಷರಾದ ವಿಜೇಂದ್ರರ ನೇತೃತ್ವದಲ್ಲಿ ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನು ವಿಧಾನಸೌಧದಲ್ಲಿ ಮತ್ತು ಏನು JDS ನಾವು ಏನು ಮಿತ್ರ ಪಕ್ಷಗಳಿದೆ ಇವೆರಡೂ ಏನು ಮಿತ್ರ ಪಕ್ಷಗಳ ಇದರಲ್ಲಿ ನಾವು ನಿನ್ನೆ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಒಂದೇ ಒಂದು ಇದು ಅವರ ರಾಜೀನಾಮೆ ಪಡಿಬೇಕು ಅಂತೇಳಿ ಬರೀ BJP ಒತ್ತಾಯ ಅಲ್ಲ, JDS ಒತ್ತಾಯನೂ ಅಲ್ಲ, ಇದು ಕರ್ನಾಟಕದ ಜನತೆಯ ಒತ್ತಾಯ ಆಗಿರುತ್ತೆ. ಇದು ನೋಡಿ, ಕಳೆದ 3 ವರ್ಷಗಳಿಂದ ಇಲ್ಲಿಯ ಇಲಾಖೆ, ಬೇರೆ ಇಲಾಖೆಗಳ ಬಗ್ಗೆ ಮಾತಾಡಿದ್ರೆ ಸಾಕಷ್ಟು ಮಾತಾಡ್ಬೋದು, ಒಂದು ದಿನ ಸಾಕಾಗಲ್ಲ, ಒಂದು ತಿಂಗಳ ಸಾಕಾಗಲ್ಲ, ಅಷ್ಟು ಭ್ರಷ್ಟಾಚಾರಗಳಿದೆ. ಆದರೆ ಈ ಇಲಾಖೆಯಲ್ಲಿ ಕಳೆದ 3 ವರ್ಷಗಳಿಂದ ಏನು ಭ್ರಷ್ಟಾಚಾರ ಏನು ತಾಂಡವ ಆಡ್ತಾ ಇದೆ ಅದು ಒಂದು ಮಿತಿ ಮೀರಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತಿನ ದಿನ CL7 500 ಮೀಟ್ರಿಗೆ ಒಂದರಂತೆ ಇವರು ಕೊಡ್ತಾರೆ. ಅರ್ಜಿದಾರರಿಂದ ಬರೀ ಫಾರಮನ್ನು ತೆಗೆದುಕೊಳ್ಳಿಕ್ಕೋಸ್ಕರ 25 ಲಕ್ಷವನ್ನು ತೆಗೆದುಕೊಳ್ತಾರೆ. ನೀವು ಪ್ರತಿ ತಿಂಗಳ ಪ್ರತಿ ಜಿಲ್ಲೆಯಿಂದ ಅವರಿಗೊಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, 5 ಲಕ್ಷಗಳನ್ನು ಕೊಡಬೇಕು ಪ್ರತಿ ಜಿಲ್ಲೆಯಿಂದ ಅಂತೇಳಿ ಅವರಿಗೊಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಅದರ ಆಡಿಯೋಗಳು ಇದೆ, ಸಾಕಷ್ಟು ಪೇಪರ್ಗಳಲ್ಲೂ ಬಂದಿದ್ದಿದೆ. ಅದರಲ್ಲಿ ಒಂದು ಲೈಸೆನ್ಸ್ಗೆ 2 ಕೋಟಿಗಳಷ್ಟು ಬರಬೇಕು ಅಂತೇಳಿ ಒಂದು ಫಿಕ್ಸ್ ಮಾಡ್ತಾರೆ. ಅದು ಆಡಿಯೋಗಳು ಸಾಕಷ್ಟು ನಿಮ್ಮ ಟಿ ವಿಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಕೆಲವು ಏನು ಡಿಜಿಟಲ್ ಮೀಡಿಯಾಗಳಲ್ಲಿ ಬಂದಿದ್ದಿದೆ. ಇದಾಗಾದ್ರೆ ಸುಳ್ಳೇ? ಹಾಗಾದರೆ 7 ಅಧಿಕಾರಿಗಳು ಸಸ್ಪೆಂಡ್ ಆದರು. ಅದರಲ್ಲಿ ಏನು ನಾನು ಹೆಸರು ಹೇಳ್ತೀನಿ, ಈ ದಾಳಿಯಲ್ಲಿ ನಡೆಸಿದಂಥ ಲೋಕಾಯುಕ್ತ ದಾಳಿಯಲ್ಲಿ ನಡೆಸಿದಾಗ ಅಬಕಾರಿ ಉಪಾಯುಕ್ತರಾದ ಜಗದೀಶ್ ನಾಯ್ಕರು ಮತ್ತು KN ತಮ್ಮಣ್ಣ ಮತ್ತು ಅಬಕಾರಿ ಪೇದೆ ಲಕ್ಕಪ್ಪ ಸಿಕ್ಕೊಂಬಿದ್ದಾರೆ. ಹಾಗಾದರೆ ಹೌದು, ಹಾಂ, ಹಾಗಾದರೆ ಇದೇನು ಸುಳ್ಳು ಮಾಹಿತಿನಾ? ಎಷ್ಟು ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತಂದರೆ ಇವತ್ತಿನ ದಿವಸ ಒಂದು ಚಿಕ್ಕದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಸರಿಯಾದ ಒಂದು ವ್ಯವಸ್ಥೆ ಮೂಲ ಸೌಕರ್ಯಗಳನ್ನು ಒದಗಿಸ್ಲಿಕ್ಕಾಗ್ತಾ ಇಲ್ಲ. ಹೋಗ್ಲಿ, ನೀವು ಗೃಹಲಕ್ಷ್ಮಿ ಏನು ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ 5,000 ಕೋಟಿ ಫೆಬ್ರವರಿ ಮಾರ್ಚಿಂದ ದುಡ್ಡೇ ನುಂಗ್ ಹಾಕ್ಬಿಟ್ಟಿದ್ದಾರೆ. 5,000 ಕೋಟಿ. ಇಲ್ಲಿ ಈಗೇನು ಇವರ ಇಲಾಖೆಯಲ್ಲಿ ಏನು ನಡೆದಂಥ ಹಣ ಒಂದು ಬಲ್ಲ ಮೂಲಗಳ ಪ್ರಕಾರ ಇಲ್ಲಿ ಮಹಾರಾಷ್ಟ್ರದ ಚುನಾವಣೆಗೆ ಹೋಗಿದೆ. ಹಿಂದೆ ಮಹಾರಾಷ್ಟ್ರ ಚುನಾವಣೆ ಆಯ್ತಲ್ವಾ, 700 ಕೋಟಿ ಸಂದಾಯ ಆಗಿದೆ ಅಂತೇಳಿ ಪತ್ರಿಕೆಗಳಲ್ಲೇ ಬಂದಿದ್ದಿದೆ. ನಾನು ನಿಮಗೆ ಪತ್ರಿಕೆಗಳಲ್ಲಿ ಬಂದಿದ್ದು ನಾನು ನಿಮಗೆ ಹೇಳಬಲ್ಲೆ, ಪತ್ರಿಕೆಗಳಲ್ಲೇ ಬಂದಿದೆ. ಇದು ಸುಳ್ಳು? ಹಾಗಾದರೆ ನೀವು ಪ್ರತಿಯೊಂದು ಹಂತದಲ್ಲಿ ಏನೋ ಒಂದು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದಂಥ ಸಮಯದಲ್ಲಿ ಏನೋ ಇನ್ನೊಂದೇನೋ ಒಂದು ತಂದು ಇದನ್ನು ಮರೆಮಾಚುವಂಥ ಕೆಲಸ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವ ಏನು ಕಾಂಗ್ರೆಸ್ ಸರ್ಕಾರ ಇದೆ ಇದು ಮಾಡಲು ಹೊರಟಿದೆ. ನಿನ್ನೆ ಸಿದ್ದರಾಮಯ್ಯನವರೇ ಪ್ರಚೋದಿತರಾಗ್ತಾರೆ, ಪ್ರಚೋದಿತವನ್ನು ಕೊಡ್ತಾರೆ, ಬರ್ರೋ ಗಲಾಟೆ ಮಾಡ್ರೋ ಅಂತೇಳಿ. ಇದು ಎಷ್ಟರ ಮಟ್ಟಿಗೆ ಸರಿ? ನೀವೊಂದು ಕರ್ನಾಟಕದ ಮೊದಲನೇ ಪ್ರಜೆಯಾಗಿ ಈ ರೀತಿ ನೀವು ಹೇಳಿಕೆಯನ್ನು ಕೊಡಬಹುದಾ ಸದನದಲ್ಲಿ, ಫ್ಲೋರಲ್ಲಿ ಇದ್ಕೊಂಡು? ಇದು ಒಂದು ಸಂವಿಧಾನ ವಿರೋಧಿ ಚಟುವಟಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸಂವಿಧಾನವನ್ನ ಉಳಿಸಿ ಅಂತ ಬೆಳೆಸಿ ಅಂತ ಹೇಳ್ದಂತಹ ಸಿದ್ದರಾಮಯ್ಯನವರು ಇವತ್ತಿನ ದಿವಸ ಅಹಿಂದ್ ಅಂತ ಹೇಳ್ತೀರಾ. ಫ್ಲೋರಲ್ಲಿ ನೀವು ಈ ತರ ಒಂದು ಬನ್ನಿ ಅಂದ್ರೆ ಪ್ರಚೋದನೆ ಹೇಳಿಕೆಯನ್ನು ಕೊಡೋದಿದೆಯಲ್ಲ, ಇದೊಂದು ಅಕ್ಷಮ್ಯ ಅಪರಾಧ. ಕೆಲವು ಶಾಸಕರುಗಳ ಅವರ ಒಂದು ಪದ ಬಳಕೆ ಇದೆಯಲ್ಲ, ಅದು ಇವತ್ತಿನ ದಿವಸ ಹೋರಾಟಕ್ಕೆ ಕಾರಣ ಆಗಿದೆ. ನಮ್ಮ ಬಿಜೆಪಿಯ ಶಾಸಕರುಗಳು ಸದನವನ್ನು ಯಾಕೆ ಬಹಿಷ್ಕಾರವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಅಲ್ಲಿ ಏನು ಕಾಂಗ್ರೆಸ್ಸಿನ ಕೆಲವು ಶಾಸಕರು, ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು, ಕೆಲವು ಶಾಸಕರುಗಳು ಕಾಂಗ್ರೆಸ್ಸಿನ ಶಾಸಕರ ಪದ ಬಳಕೆ ಇದೆಯಲ್ಲ,
ಇದು ನಿಮಗೆ ಅಲ್ಲಿಯ ಒಂದು ಕ್ಷೇತ್ರದ ಜನರು ಈ ಪದ ಬಳಸಲಿಕ್ಕೋಸ್ಕರ ನಿಮ್ಗೆ ಇಲ್ಲಿವರೆಗೆ ಆಗ್ ಬಂತ yes, ಅದ್ರ ಬಗ್ಗೆ ಬೇರೆಯವರಿಗೆ ಯಾವ ರೀತಿ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು, ಈ ಸಂಸ್ಕಾರವನ್ನ ಒಂದು ನಿಮ್ಮ ಕಾಂಗ್ರೆಸ್ಸಿನ ಪಕ್ಷ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು MLA ಆಗ್ಲಿಕ್ಕೆ ನಾಲಾಯಕ್ ಅಂತ ಹೇಳ್ತೀನಿ ನಾನು.